ಮತ್ತೆ ಪ್ರಧಾನಿ ಆಗಬೇಕು ಅನ್ನೋ ಉದ್ದೇಶದಿಂದ ಸಂಕಲ್ಪವನ್ನು ಮಾಡ್ಕೊಂಡಿದ್ದಾರೆ. ನರೇಂದ್ರ ಮೋದಿಜಿಯವರು ಇವರೆಲ್ಲರ ಆಶೀರ್ವಾದದಿಂದ ಮತ್ತೊಮ್ಮೆ ಭಾಳ ದೊಡ್ಡ ಅಂತರದಲ್ಲಿ ಈ ದೇಶದ ಪ್ರಧಾನಿ ಆಗೋದ್ರಲ್ಲಿ ಯಾವುದೇ ಸಂಶಯ ಇಲ್ಲ. ಅದಕ್ಕೆ ಎಲ್ಲರ ಆಶೀರ್ವಾದ ಸಹ ಬೇಕು. ಆ ಆಶೀರ್ವಾದ ಸಹ ಎಲ್ಲರೂ ಮಾಡಿದ್ದಾರೆ. ಅದಕ್ಕಾಗಿ ಇನ್ನೂ ಹೆಚ್ಚು ದೀರ್ಘಕಾಲ ಅವರು ಬದುಕಿ ಈ ನಾಡಿಗೆ ದೇಶಕ್ಕೆ ಒಂದು ಒಳ್ಳೆಯ ಕೆಲಸ ಮಾಡುವಂಥ ಸೌಭಾಗ್ಯ ನರೇಂದ್ರ ಮೋದಿಯವರು ಸಿಗಲಿ ಅಂತೇಳಿ ನಾನು ಎಲ್ಲರ ಪರವಾಗಿ ಪ್ರಾರ್ಥನೆಯನ್ನು ಮಾಡ್ತೇನೆ. INDA ಕೂಟಲ್ಲಿ ಬಿಹಾರದಲ್ಲಿ ಬಿರುಕಾಗಿದೆ, ಮತ್ತೆ ಪಂಜಾಬಲ್ಲಿ ಕೂಡ ಆಮ್ ಆದ್ಮಿ ಪಕ್ಷ ಹೊರಗೆ ಹೋಗ್ತಾ ಇದೆ. ಎಲ್ಲ ಪಕ್ಷಗಳು ಛಿದ್ರ ಆಗ್ತಾ ಇದೆ. ಮೋದಿಯವರ ನೇತೃತ್ವದ ಎಲ್ಲರೂ ಒಟ್ಟಾಗಿ ಒಂದು ಸೇರೋಕ್ಕೆ ಸಿದ್ಧರಾಗ್ತಾ ಇದ್ದಾರೆ. ಇದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯ ಇಲ್ಲ. ಇದು ಎಲ್ಲರೂ ನಿರೀಕ್ಷೆಯಂತೆಯೇ ಅವರೇನೋ ಒಂದು ಒಟ್ಟಾಗಿ ಏನೋ ಒಂದು ಮೋದಿಯವ್ರನ್ನ ವಿರೋಧಿಸಬೇಕು ಅನ್ನೋ ಪ್ರಯತ್ನ ಮಾಡಿದ್ರು ಅದರಲ್ಲಿ ಸಂಪೂರ್ಣ ವಿಫಲರಾಗಿರುವಂಥದ್ದು ಹೆಜ್ಜೆ ಕಾಣ್ತಾ ಇದೆ. ಅದು ನಿಶ್ಚಿತವಾಗಿ ಮೋದಿಜಿಯವರಿಗೆ ವಿರೋಧಿಗಳೇ ಇರಬಾರ್ದು. ಏಕೆಂದರೆ ಮೋದಿ ಅಂತ ಒಬ್ಬ ದೇಶದ ಪ್ರಧಾನಿ ಎಲ್ಲ ಒಳ್ಳೆಯ ಕೆಲಸವನ್ನು ಮಾಡ್ತಾ ಇದ್ದಾರೆ. ಒಂದು ದಿನ ವಿಶ್ರಾಂತಿಯನ್ನು ಪಡೆಯದೆ ಹಗಲು ರಾತ್ರಿ ಕೆಲಸ ಮಾಡಿದಂಥ ಮೋದಿಜಿಯವರಿಗೆ ಎಲ್ಲರೂ ಆಶೀರ್ವಾದ ಮಾಡುವಂಥ ಒಂದು ಸಂದರ್ಭ ಇದು. ಯಾರೂ ವಿರೋಧ ಮಾಡೋದರಿಂದ ಅದರಿಂದ ಏನು ಫಲ ಸಿಗೋದಿಲ್ಲ. ಯಾರೂ ವಿರೋಧ ಮಾಡ್ದೇ ಮೋದಿಜಿಯವ್ರನ್ನ ಮತ್ತೊಮ್ಮೆ ಈ ದೇಶದ ಪ್ರಧಾನಿಯಾಗುವಂತೆ ಹಾರೈಸಲಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತಾರೆ.